ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಹಳೇಬೀಡು ರಾಜಧಾನಿ ಆಗಿದ್ದಂತಹ ಸಮಯದಲ್ಲಿ ಹಳೇಬೀಡಿನ ಸುತ್ತ ವೃತ್ತಾಕಾರವಾಗಿ ಒಂದು ಕೋಟೆ ಇತ್ತು. ಬರೀ ಅವಶೇಷಗಳಷ್ಟೇ ಕಾಣುತ್ತೆ ನಮಗೆ, ಪೂರ್ಣ ಪ್ರಮಾಣದ ಕೋಟೆ ಇವತ್ತು ಉಳ್ಕೊಂಡಿಲ್ಲ. ಒಂದು ಸಣ್ಣದಾಗಿರೋ ಜಾಗದಲ್ಲಿ, ಎತ್ತರದ ಜಾಗದಲ್ಲಿ ಲಕ್ಕಣ್ಣ ವೀರಣ್ಣ ದೇವಾಲಯ ಹಳೇಬೀಡು ಅಂತ ಒಂದು ಬೋರ್ಡ್ ಹಾಕಿರೋವಂಥ ಒಂದು ಗುಡಿ ಕಾಣುತ್ತೆ. ಈ ಗುಡಿ ಸುತ್ತಮುತ್ತ ಎಲ್ಲ ನಮಗೆ ಬಳಪದ ಕಲ್ಲಿನ ಅವಶೇಷಗಳೇ ಕಾಣಿಸ್ತವೆ, ಮೂಲ ದೇವಸ್ಥಾನದ ಅವಶೇಷಗಳು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ವಿಶ್ವವಿಖ್ಯಾತ ಹಳೇಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಹಾಸನ ಜಿಲ್ಲೆಯ ಹಳೇಬೀಡು ಮತ್ತು ಬೇಲೂರು ಇತ್ತೀಚೆಗೆ ತಾನೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಘೋಷಣೆ ಆಯಿತು. ಇಲ್ಲಿಗೆ ಲಕ್ಷಾಂತರ ಪ್ರವಾಸಿಗರು ಭೇಟಿ ಕೊಡ್ತಾರೆ. ನಿಮಗೆ ತುಂಬ ಆಶ್ಚರ್ಯ ಆಗ್ಬೋದು ಫ್ರೆಂಡ್ಸ್. ಹಳೇಬೀಡು ಹೊಯ್ಸಳರ ರಾಜಧಾನಿಯಾಗಿ ನೂರಾರು ವರ್ಷಗಳ ಕಾಲ ಮೆರೆದಿದ್ದಂತಹ ಒಂದು ಊರು. ನೋಡಿ, ಆವತ್ತಿಗೆ ಬಹುದೊಡ್ಡ ರಾಜಧಾನಿ ಪಟ್ಟಣ ಅದು. ಇವತ್ತಿಗೆ ಒಂದು ಸಣ್ಣ ಊರು ಥರ ಇದೆ ಅಷ್ಟೇ. ಆವತ್ತಿಗೆ ಮಹಾರಾಜಧಾನಿ, ಶ್ರೀಮನ್ ಮಹಾರಾಜಧಾನಿ ಅಂತ ಶಾಸನಗಳಲ್ಲಿ ಹಳೇಬೀಡನ್ನ ಕರೀತಾ ಇದ್ರು. ಈ ಊರಿನ ಪಕ್ಕದಲ್ಲಿ ಒಂದು ಬೃಹತ್ತಾಗಿರುವಂಥ ಒಂದು ಕೆರೆ ಇದೆ, ದೊರ ಸಮುದ್ರ ಅಂತ. ಆ ಕೆರೆಯಿಂದ ಈ ಊರಿಗೆ ದೊರ ಸಮುದ್ರ ಅಂತ ಹೆಸರು ಬಂದಿರಬಹುದು. ನೋಡಿ, ನಿಮಗೆ ತುಂಬ ಆಶ್ಚರ್ಯ ಆಗಬಹುದು. ಇಲ್ಲಿಗೆ ಬರುವಂಥ 99% ಪ್ರವಾಸಿಗರು ಹೊಯ್ಸಳೇಶ್ವರ ಶಾಂತಲೇಶ್ವರ ದೇವಸ್ಥಾನ ಮಾತ್ರ ನೋಡ್ತಾರೆ. ಆದರೆ ನೀವು ಶಾಕ್ ಆಗ್ತೀರಾ, ಹಳೇಬೀಡಲ್ಲಿ ಈಗ ಸದ್ಯಕ್ಕೆ 15 ಹೊಯ್ಸಳ ದೇವಸ್ಥಾನಗಳಿದೆ. ಎಸ್, 15 ಹೊಯ್ಸಳ ದೇವಸ್ಥಾನಗಳಿದೆ. ನೋಡಿ, ಹೊಯ್ಸಳೇಶ್ವರ ಶಾಂತಲೇಶ್ವರ ಎಲ್ಲರೂ ನೋಡೋವಂಥದ್ದು. ಅದೇ ಆವರಣದಲ್ಲಿ ಉಚ್ಚೇಶ್ವರ ಅಂತ ಒಂದು ಟೆಂಪಲ್ ಇದೆ. ಮತ್ತು KSRTC ಬಸ್ ಸ್ಟಾಪ್ ಹಿಂಭಾಗಕ್ಕೆ ನಗರೇಶ್ವರ ಅಂತ ಒಂದು ಟೆಂಪಲ್ ಕಾಂಪ್ಲೆಕ್ಸ್ ಇದೆ. ಬಹುಶಃ ಆ ದೇವಸ್ಥಾನ ಏನಾದರೂ ಇವತ್ತು ಉಳ್ಕೊಂಡಿದ್ದಿದ್ರೆ ಹೊಯ್ಸಳೇಶ್ವರ ಶಾಂತಲೇಶ್ವರ ದೇವಸ್ಥಾನಕ್ಕಿಂತ ದೊಡ್ಡದಾಗಿರ್ತಿತ್ತು. ಅಷ್ಟು ದೊಡ್ಡದಾಗಿರುವಂಥ ಪಾಯ ಮಾತ್ರ ಉಳ್ಕೊಂಡಿದೆ, ಗೋಡೆಗಳು ಉಳ್ಕೊಂಡಿದ್ದಾವೆ. ಆದರೆ ಎಲ್ಲ ಶಿಲ್ಪಗಳನ್ನು ಹೊಯ್ಸಳೇಶ್ವರ ಶಾಂತಲೇಶ್ವರ ದೇವಸ್ಥಾನದ ಹತ್ರ ಸಂರಕ್ಷಣೆ ಮಾಡಿದ್ದಾರೆ. ಹಾಗೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಬೆಣ್ಣೆಗುಡ್ಡ ಅಂತಿದೆ, ಅದ್ರ ಮೇಲ್ಗಡೆ ಕೂಡ ಒಂದು ದೇವಸ್ಥಾನ ಇದೆ. ಇದಷ್ಟೇ ಅಲ್ಲದೆ ಹಳೇಬೀಡಲ್ಲಿ ಕೆರೆ ಹತ್ರ ಕೇದಾರೇಶ್ವರ ಟೆಂಪಲ್ ಅಂತ ಒಂದಿದೆ, ಈಶ್ವರನ ದೇವಸ್ಥಾನ. ಅದು ಕೂಡ ತುಂಬ ಅದ್ಭುತವಾಗಿದೆ. ಮತ್ತು ಅದಕ್ಕೆ ಹೋಗುವಂಥ ದಾರಿನಲ್ಲಿ ಜೈನ ಬಸದಿಗಳು, ಮೂರು ಜೈನ ಬಸದಿಗಳಿದ್ದಾವೆ. ಆದರೆ ಹಿಂಭಾಗದಲ್ಲಿ ಇತ್ತೀಚೆಗೆ ಅಷ್ಟೇ ಇನ್ನೊಂದು ಜೈನ ಬಸದಿಯ ಪಾಯ ಮಾತ್ರ ಸಿಕ್ತು, ಪಾಯ ಮತ್ತು ಅವಶೇಷಗಳು ಸಿಕ್ತು. ಇದಷ್ಟೇ ಅಲ್ಲದೆ ಹಳೇಬೀಡಿಂದ ಅಡಗೂರ್ಗೆ ಹೋಗೋ ಮಾರ್ಗದಲ್ಲಿ ಕೆರೆ ಏರಿ ಮೇಲೆ ಒಂದು ಪಾಳು ಬಿದ್ದಿರೋ ದೇವಸ್ಥಾನ ಇದೆ. ಆ ಕೆರೆ ಏರಿ ಶುರುವಾಗೋ ಜಾಗದಲ್ಲಿ ಎಡಭಾಗಕ್ಕೆ ನಂದಿ ಇರುವಂಥ ಒಂದು ದೇವಸ್ಥಾನ ಇದೆ. ಬರೀ ನಂದಿ ಮಾತ್ರ ಇದೆ, ಬೃಹತ್ತಾಗಿರುವಂಥ ಒಂದು ನಂದಿ. ಅದ್ರ ಮಾತ್ರ ಒಂದು ಆ ಗುಡಿನಲ್ಲಿ ಇಟ್ಟಿದ್ದಾರೆ. ಮತ್ತು ವೀರಭದ್ರೇಶ್ವರ, ಗೂಡ್ಲೇಶ್ವರ, ಕೋಟೆ ಆಂಜನೇಯ ಅಂತ ಮೂಲತಃ ಹೊಯ್ಸಳ, ಆಮೇಲೆ ಆಂಜನೇಯನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲೂ 3 ಟೆಂಪಲ್ ಇದೆ. ಆಮೇಲೆ ಇನ್ನೊಂದು ಬೊಬ್ಬೇಶ್ವರ ಅಂತ ಒಂದಿತ್ತು, ಆದರೆ ಅಲ್ಲಿ ಶಿವಲಿಂಗದ ಬದಲಾಗಿ ಈಗ ರಂಗನಾಥ ಅಂದರೆ ಅನಂತ ಪದ್ಮನಾಭನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಹೀಗೆ ಹಳೇಬೀಡಿನ ಒಳಗಡೆನೇ ಅಷ್ಟೊಂದು ದೇವಸ್ಥಾನಗಳಿದ್ದಾವೆ. ಹಳೇಬೀಡಿನ ಜೈನ ಬಸದಿಗಳ ಹಿಂಭಾಗಕ್ಕೆ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಲಕ್ಕಣ್ಣ ವೀರಣ್ಣ ಗುಡಿ ಅಂತ ಇನ್ನೊಂದು ಗುಡಿ ಇದೆ. ಇದು ಕೂಡ ಹೊಯ್ಸಳರ ಕಾಲದ ಗುಡಿ. ನೀವು ನನ್ನ ಹಿಂಭಾಗದಲ್ಲಿ ನೋಡ್ತಾ ಇದ್ದೀರಾ, ಲಕ್ಕಣ್ಣ ವೀರಣ್ಣ ಅನ್ನೋ ಇಬ್ಬರ ವೀರರ ನೆನಪಿಗಾಗಿ ಕಟ್ಟಿಸಿರುವಂಥ ಒಂದು ಗುಡಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋದಲ್ಲಿ ಇನ್ನೂ ಒಂದು ವಿಶೇಷವಾಗಿರುವಂಥ ಒಂದು ಸಂಗತಿಯನ್ನು ತಿಳಿಸ್ತೀನಿ. ಮೊದಲಿಗೆ ಲಕ್ಕಣ್ಣ ವೀರಣ್ಣ ಗುಡಿ ಹೇಗಿದೆ ನೋಡೋಣ. ಅದು ಬೀಗ ಹಾಕಿದೆ, ಆದರೆ ಕಿಟಕಿ ಮುಖಾಂತರ, ಬಾಗಿಲಿನ ಮುಖಾಂತರ ನಾವು ನೋಡ್ಬೋದು. ಬನ್ನಿ ಈ ಗುಡಿ ಹೇಗಿದೆ ನೋಡೋಣ. ನೋಡಿ, ನಾನು ಆ ಕಡೆಯಿಂದ ಬಂದಿದ್ದು. ನೋಡಿ, ಇಲ್ಲಿ ಗಾಡಿಯನ್ನು ನಿಲ್ಲಿಸಿದ್ದೀನಿ. ಸೊ ಈ ಕಡೆಯಿಂದ ಬಂದಾಗ ನಮಗೆ ಇಲ್ಲಿ ಒಂದು ಸಣ್ಣದಾಗಿರೋ ಜಾಗದಲ್ಲಿ, ಎತ್ತರದ ಜಾಗದಲ್ಲಿ ಲಕ್ಕಣ್ಣ ವೀರಣ್ಣ ದೇವಾಲಯ ಹಳೇಬೀಡು ಅಂತ ಒಂದು ಬೋರ್ಡ್ ಹಾಕಿರೋವಂಥ ಒಂದು ಗುಡಿ ಕಾಣುತ್ತೆ. ಅಂದರೆ ಇತ್ತೀಚೆಗೆ ಇದನ್ನು ಸಿಮೆಂಟ್ ಇಟ್ಕೆಗಳಿಂದ ಜೀರ್ಣೋದ್ಧಾರ ಮಾಡಿದ್ದಾರೆ. ಆದರೆ ಈ ಗುಡಿ ಸುತ್ತಮುತ್ತ ಎಲ್ಲ ನಮಗೆ ಬಳಪದ ಕಲ್ಲಿನ ಅವಶೇಷಗಳೇ ಕಾಣಿಸ್ತವೆ, ಮೂಲ ದೇವಸ್ಥಾನದ ಅವಶೇಷಗಳು. ನೋಡಿ ಎಷ್ಟೊಂದು, ನೋಡಿ ಯಾವುದೋ ಒಂದು ವಿಗ್ರಹದ, ಇದು ಕಾಲಭೈರವನ ವಿಗ್ರಹದ ಒಂದು ಪಾದಪೀಠ, ಅದು ಕೂಡ ಕಟ್ಟಾಗಿದೆ. ನೋಡಿ, ಇಲ್ಲೂ ಕೂಡ ಒಂದು ವಿಗ್ರಹ ಕಟ್ಟಾಗಿದೆ. ಇದು ಕೂಡ ಶಿವನ ವಿಗ್ರಹ, ಸಂಹಾರ ಮಾಡ್ತಾ ಇರುವಂಥ ಒಂದು ವಿಗ್ರಹ. ಮತ್ತು ಇಲ್ಲೂ ನೋಡಿ, ಇಲ್ಲೂ ಎಷ್ಟೊಂದು ಅವಶೇಷಗಳು ಬಿದ್ದಿದ್ದಾವೆ. ಅಂದರೆ ಒಂದು ಕಾಲಕ್ಕೆ ಇದು ತುಂಬ ದೊಡ್ಡ ದೇವಸ್ಥಾನ, ಆದರೆ ಈಗ ಒಂದು ಸಣ್ಣ ದೇವಸ್ಥಾನ ಗಾತ್ರಕ್ಕೆ ಚಿಕ್ಕದಾಗಿದೆ. ನೋಡಿ, ದೇವಸ್ಥಾನದ ಒಳಭಾಗ ಹೇಗಿದೆ ನೋಡೋಣ. ನೋಡಿ, ಬಾಗಿಲಲ್ಲಿ ಕೂಡ ಅಲ್ಲಿ ಇಲ್ಲಿ ಸ್ವಲ್ಪ ವಿಗ್ರಹಗಳನ್ನು ಇಟ್ಟಿದ್ದಾರೆ, ನಾಗಶಿಲ್ಪಗಳನ್ನ ಇಟ್ಟಿದ್ದಾರೆ. ಮತ್ತು ಇಲ್ಲಿ ದೇವಸ್ಥಾನದ ಹೊರಭಾಗದಲ್ಲಿ ಗೋಡೆಗಳಲ್ಲಿ ಇರುವಂಥ ಸಣ್ಣ ಸಣ್ಣ ವಿಗ್ರಹಗಳನ್ನ ಇಟ್ಟಿದ್ದಾರೆ. ಇಲ್ಲಿ ಒಂದು ಕಂಬ ಬಿದ್ದಿದೆ, ನೋಡ್ತಿದ್ದೀರಾ. ನೋಡಿ, ಇದು ಲಕ್ಕಣ್ಣ ವೀರಣ್ಣ ಗುಡಿ. ಬೀಗ ಹಾಕಿದ್ರು ನಮಗೆ ಈ ಕಿಂಡಿಯಿಂದ ಕಾಣುತ್ತೆ.
ನೋಡಿ, ಅದ್ಭುತವಾಗಿರುವಂತಹ ಒಂದು ಪ್ರವೇಶ ದ್ವಾರ ಇದೆ. ಆ ಕಡೆ ಈ ಕಡೆ ಎಷ್ಟು ಸುಂದರವಾಗಿರುವಂತಹ ಶಿಲ್ಪಗಳನ್ನು ಕೆತ್ತನೆ ಮಾಡಿದ್ದಾರೆ. ಅದ್ರ ಒಳಗಡೆಗೆ ಲಕ್ಕಣ್ಣ ವೀರಣ್ಣ ಇಬ್ಬರ ಶಿಲ್ಪಗಳಿದ್ದಾವೆ. ಆ ಥರ ಅವರಿಬ್ಬರು ಕೂಡ ವೀರರು. ಅವರ ನೆನಪಿಗಾಗಿ ಕಟ್ಟಿರುವಂಥ ಒಂದು ಗುಡಿ ಇದು. ಸ್ನೇಹಿತರೆ, ನಿಮಗೆ ಹೇಳಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸಂಗತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅಂತ. ನೋಡಿ, ಈ ಕೋಟೆಗಳನ್ನು ಕಟ್ಟೋದು ನಮಗೆ 16-17 ಶತಮಾನದಲ್ಲಿ ತುಂಬ ಸಾಮಾನ್ಯವಾಗಿತ್ತು. ಆದರೆ ಹೊಯ್ಸಳರ ಕಾಲದಲ್ಲಿ ಕೂಡ ಕೋಟೆಗಳಿತ್ತ ಅಂತ ತುಂಬ ಜನ ಆಶ್ಚರ್ಯ ಪಡ್ತಾರೆ, ಅನುಮಾನ ಪಡ್ತಾರೆ. ಆಗ ಕೋಟೆಗಳೆಲ್ಲಿ ಕಟ್ತಿದ್ರು, ಬರೀ ಇದೆಲ್ಲ 16 ಪಾಳೆಗಾರರ ಕಾಲಕ್ಕೆ ಶುರುವಾಗಿದ್ದು ಅಂತ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಹಳೇಬೀಡು ರಾಜಧಾನಿ ಆಗಿದ್ದಂತಹ ಸಮಯದಲ್ಲಿ ಹಳೇಬೀಡಿನ ಸುತ್ತ ವೃತ್ತಾಕಾರವಾಗಿ ಒಂದು ಕೋಟೆ ಇತ್ತು. ಭದ್ರವಾಗಿರುವಂಥ ಒಂದು ಕೋಟೆ ಅದು. ಇವಾಗ ಅದರ ಅವಶೇಷಗಳಷ್ಟೇ ಇದೆ. ನೋಡಿ, ಕೋಟೆ ಕೆರೆ ಪಕ್ಕದಲ್ಲೇ ಬಂದು ಈ ಲಕ್ಕಣ್ಣ ವೀರಣ್ಣ ಗುಡಿಯ ಹಿಂಭಾಗದಲ್ಲಿ ಹೀಗೆ ಹಾದು ಅಲ್ಲಿ ಬೆಣ್ಣೆಗುಡ್ಡದ ತನಕ ಹೋಗಿ ಅಲ್ಲಿಂದ ಮುಂದೆ ರಂಗನಾಥ ದೇವಸ್ಥಾನದ ಬಳಿಯಿಂದ ಮತ್ತೆ ಕೆರೆ ಹತ್ರಕ್ಕೆ ಜಾಯ್ನ್ ಆಗ್ತಿತ್ತು. ಅಂದರೆ ರಂಗನಾಥ, ಗೂಡ್ಲೇಶ್ವರ, ವೀರಭದ್ರೇಶ್ವರ ಅದೆಲ್ಲ ಕೋಟೆಯಿಂದ ಹೊರಗಡೆ ಇದ್ವು. ಕೋಟೆಯ ಹೊರಗಣ ಬೊಬ್ಬೇಶ್ವರ ಅಂತ ಶಾಸನಗಳಲ್ಲಿ ದಾಖಲಾಗಿದೆ. ನೋಡಿ, ನೀವು ನೋಡ್ತಾ ಇದ್ದೀರಾ ಹಳೇಬೀಡಿನ ಕೋಟೆ. ತುಂಬ ಜನಕ್ಕೆ ಹಳೇಬೀಡಲ್ಲಿ ಒಂದು ಕೋಟೆ ಇದೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ನೋಡಿ, ಇಲ್ಲಿ ಕೋಟೆ ತೋರಿಸ್ತಾ ಇದ್ದೀನಿ. ನೋಡಿ, ಎಂಥ ಕಾಡುಗಲ್ಲುಗಳನ್ನು ಹಾಕಿ ಈ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ 800 ವರ್ಷಗಳ ಹಿಂದೆ. ಅಂದರೆ ಈಗ ಹಳೇಬೀಡಿನ ಸುತ್ತ ಬರೀ ಅವಶೇಷಗಳಷ್ಟೇ ಕಾಣುತ್ತೆ ನಮಗೆ. ಪೂರ್ಣ ಪ್ರಮಾಣದ ಕೋಟೆ ಇವತ್ತು ಉಳ್ಕೊಂಡಿಲ್ಲ. ಯಾಕಂದರೆ ಅಷ್ಟು ಒತ್ತುವರಿ ಆಗಿರುತ್ತೆ, ಕೆರೆ ಇದೆ ಮತ್ತು ನಗರ ಬೆಳೆದಿದೆ. ಸೊ ನಮಗೆ ಪೂರ್ಣ ಪ್ರಮಾಣದ ಕೋಟೆ ಇಲ್ಲ. ಆದರೆ ಹಳೇಬೀಡಿನ ಹೊರಭಾಗದಲ್ಲಿ ಹೀಗೆ ಕೋಟೆ ಅವಶೇಷಗಳನ್ನು ನಾವು ಇವಾಗಲೂ ಕೂಡ ನೋಡ್ಬೋದು. ನೋಡ್ತಾ ಇದ್ದೀರಾ? ನೋಡಿ, ಇದೆ ಕೋಟೆ. ಲಕ್ಕಣ್ಣ ವೀರಣ್ಣ ಗುಡಿಯ ಹಿಂಭಾಗಕ್ಕೆ ನಿಮಗೆ ಈ ಕೋಟೆ ಕಾಣುತ್ತೆ. ಅದೇ ಜೈನ ಬಸದಿಗಳ ಹಿಂಭಾಗಕ್ಕೆ ಬರ್ತಾ ಇದ್ದಂಗೆ ನಿಮಗೆ ಎಡಭಾಗಕ್ಕೆ ಕೋಟೆಯ ಅವಶೇಷಗಳು ಅಲ್ಲಲ್ಲಿ ಕಾಣಿಸ್ತವೆ. ಅದರ ಮುಂದುವರಿದ ಭಾಗ ಇದು. ನೋಡಿ, ಇಂಥ ಒಂದು ಭದ್ರವಾಗಿರುವಂತಹ ಕೋಟೆಯ ಒಳಗಡೆ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ಇತ್ತು. ಆದರೆ 3ನೇ ವೀರಬಲ್ಲಾಳನ ಕಾಲಕ್ಕೆ ಈ ಕೋಟೆಯನ್ನು ಕೂಡ ಭೇದಿಸ್ಕೊಂಡ್ಬಂದು ಉತ್ತರದಿಂದ ಆದಂಥ ತುಘಲಕ್ ಖಿಲ್ಜಿ ದಾಳಿಗಳಿಂದ ಇಡೀ ಹಳೇಬೀಡು ನಾಶ ಆಯಿತು. ಹಳೇಬೀಡನ್ನು ಸೂರೆ ಮಾಡಿದ್ರು, ಕೊಳ್ಳೆ ಹೊಡೆದ್ರು, ಇಲ್ಲಿರುವಂತಹ ವಿಗ್ರಹಗಳನ್ನು ಭಂಜನೆ ಮಾಡಿದ್ರು. ಅದು ಈಗ ಇತಿಹಾಸ. ಈಗೇನು ಉಳ್ಕೊಂಡಿದೆ ಅಷ್ಟನ್ನು ಮಾತ್ರ ಉಳಿಸ್ಕೊಂಡು ಹೋಗ್ಬೇಕಾಗಿರೋಂಥ ಒಂದು ಜವಾಬ್ದಾರಿ ಇದೆ. ನೋಡಿ, ಕೋಟೆ ಮೇಲಕ್ಕೆ ಹೋಗ್ತಾ ಇದ್ದೀನಿ ನಾನು. ನೋಡಿ, ಇವೆಲ್ಲ ಕೋಟೆಯ ಕಲ್ಲುಗಳು. ಸ್ನೇಹಿತರೆ, ನೋಡಿದ್ರಲ್ಲ, ಹಳೇಬೀಡಲ್ಲಿ 800 ವರ್ಷಗಳ ಹಿಂದಿನ ಒಂದು ಕೋಟೆ ಇರೋದು ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಅಟ್ಲೀಸ್ಟ್ ಈ ವಿಡಿಯೋ ಮುಖಾಂತರನಾದರೂ ಈ ಕೋಟೆ ಇದೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ನೀವೇನಾದರೂ ಹಳೇಬೀಡಿಗೆ ಬಂದರೆ, ನಿಮಗೆ ರಿಸರ್ಚ್ ಮನೋಭಾವ ಇದ್ದರೆ ಖಂಡಿತ ಒಂದು ಸರ್ತಿ ಈ ಭಾಗದಲ್ಲಿ ಸುತ್ತಾಡಿ, ಹಳೇಬೀಡಿನ ಹೊರಗಡೆ ಸುತ್ತಾಡಿ. ನಿಮಗೆ ಹೊಯ್ಸಳೇಶ್ವರ, ಶಾಂತಲೇಶ್ವರ ಅಲ್ಲದೆ ಇನ್ನೂ 10 ಹಲವು ದೇವಸ್ಥಾನಗಳು ಕಣ್ಣಿಗೆ ಬೀಳುತ್ತೆ. ನೂರಾರು ಅವಶೇಷಗಳು ಕಾಣಿಸುತ್ತೆ. ಎಲ್ಲೆಂದರಲ್ಲಿ ಬಳಪದ ಕಲ್ಲಿನಲ್ಲಿ ನಿರ್ಮಾಣವಾಗಿರುವಂಥ ಕಂಬಗಳಾಗಿರ್ಬೋದು, ಗೋಡೆ ಕಲ್ಲುಗಳಾಗಿರ್ಬೋದು, ಶಿಲ್ಪಗಳಾಗಿರ್ಬೋದು, ಎಲ್ಲ ಕಡೆ ಇಲ್ಲಿ ಈ ಊರು ತುಂಬ ಹರಡ್ಕೊಂಡಿದ್ದಾವೆ. ನೀವು ಹಳೇಬೀಡಿಗೆ ಬಂದರೆ ಬರೀ ಅದೊಂದು ದೇವಸ್ಥಾನ ಮಾತ್ರ ನೋಡಬೇಡಿ. ಪ್ರಮುಖವಾಗಿ ಜೈನ ಬಸದಿಗಳನ್ನು ನೋಡಿ, ಕೇದಾರೇಶ್ವರ ದೇವಸ್ಥಾನ ನೋಡಿ, ರಂಗನಾಥ ದೇವಸ್ಥಾನ ನೋಡಿ, ವೀರಭದ್ರೇಶ್ವರ, ಗೂಡ್ಲೇಶ್ವರ, ಈ ರೀತಿಯ ದೇವಸ್ಥಾನಗಳನ್ನು ನೋಡಿ. ರಿಸರ್ಚ್ ಮನೋಭಾವ ಇದ್ದರೆ ಈ ರೀತಿಯಾಗಿ ಲಕ್ಕಣ್ಣ ವೀರಣ್ಣ ಕೋಟೆ, ಬೆಣ್ಣೆಗುಡ್ಡ ಮತ್ತು ಕೆರೆ ಏರಿ ಮೇಲೆ ಇರುವಂಥ ಪಾಳುಬಿದ್ದ ದೇವಸ್ಥಾನ, ಇನ್ನೊಂದು ಭಾಗಕ್ಕೆ ಇರುವಂಥ ನಂದಿಗುಡಿ, ಇಂಥವನ್ನೆಲ್ಲ ನೀವು ಕೂಡ ರಿಸರ್ಚ್ ಮಾಡಿ ನೋಡ್ಬೋದು. ಹೀಗೆ ನೋಡ್ತಾ ಇರಿ ಫ್ರೆಂಡ್ಸ್, ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯ 10 ಹಲವು ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಧನ್ಯವಾದಗಳು.